ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಮ್ಮೀಸ್ ಮನೆ ಅಡುಗೆ ರೆಸಿಪೀಸ್. ಇವತ್ತು ನಾನು ನಿಮಗೆ ನೆನೆಸಿರೋ ಕಡಲೆಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ 1 ಬೌಲ್ ಕಡಲೆಕಾಳನ್ನ ನೀವು ನೆನೆಸಿಕ್ಕಿದ್ರೆ ನೈಟು ಬೆಳಗ್ಗೆ ಅಷ್ಟರಲ್ಲಿ 2 ಬೌಲಷ್ಟು ಆಗಿರುತ್ತೆ. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ಟ್ರೈ ಮಾಡಿ. ಇಲ್ಲಿ ನಾನು 2 ಬೌಲ್ ಕಡಲೆಕಾಳಿಗೆ 1 ವಾರ ಲೋಟದಷ್ಟು ನೀರು ಹಾಕಿ ಸಾಲ್ಟ್ ಏನೂ ಸೇರಿಸ್ಕೊಂಡಿಲ್ಲ. ಹಾಗೆ ಜಸ್ಟ್ ಲಿಡ್ನ ಕ್ಲೋಸ್ ಮಾಡಿದ್ದೀನಿ. 1-2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಅದು ವಿಸಿಲ್ ಬರೋ ಅಷ್ಟರಲ್ಲಿ ಈಗ ಮಿಕ್ಸರ್ ಜಾರ್ನಲ್ಲಿ ಒಂದು ಅರ್ಧ ಹೋಳು, ಸಣ್ಣದು ಹರಿದ್ರೆ ಅರ್ಧ ಹೋಳಷ್ಟು ಕಾಯಿನ ತಗೊಂಡು, ಹಾಗೆ ಒಂದು ಈರುಳ್ಳಿ, ಸ್ವಲ್ಪ ಶುಂಠಿ, ಚಕ್ಕೆ, ಲವಂಗ, ಒಂದು ಬೆಳ್ಳುಳ್ಳಿ ಸಣ್ಣ ಗೆಡ್ಡೆ, ಹಾಗೆ ಒಂದು ಟೊಮೊಟೊ ಇಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಕಡಲೆ, ಅಂದರೆ ಒಂದು ಸ್ಪೂನ್ ಸಾಕು, 1 ಸ್ಪೂನಷ್ಟು ಕಡಲೆ. ನೀವು ಬೇಕಾದ್ರೆ ಗಸಗಸೆ ಕೂಡ ಸೇರಿಸ್ಕೊಳ್ಬೋದು. ಮತ್ತು 1 ಸ್ಪೂನ್ ಧನಿಯಾ ಪುಡಿ, 2 ಸ್ಪೂನ್ ಖಾರದ ಪುಡಿ ಸೇರಿಸ್ಕೊಂಡು ಫಸ್ಟು ಲೈಟಾಗಿ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ಳಿ. ಫಸ್ಟೇ ನೀವು ಜಾಸ್ತಿ ನೀರು ಹಾಕಿದ್ರೆ ಎಲ್ಲ ಚೆಲ್ಲೋಗುತ್ತೆ. ಮತ್ತು ಇದರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ ಅಂತ ಹೇಳಿದೆ. ಇದರಲ್ಲಿ ಕಾರ್ಬೋಹೈಡ್ರೇಟ್ ಅಧಿಕವಾಗಿದೆ. ಹಾಗೆ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ, ಮೆಗ್ನೀಷಿಯಮ್, ಕ್ಯಾಲ್ಶಿಯಮ್ ತುಂಬಾ ಹೇರಳವಾಗಿದೆ. ಇದೆಲ್ಲ ಹಾಗೆ ಫೈಬರ್ ಕಂಟೆಂಟು ಕೂಡ ಅಧಿಕವಾಗಿದೆ. ಈಗ ನಾನು ಮಿಕ್ಸರ್ ಜಾರ್ನಲ್ಲಿ ಮಸಾಲೆನ ರುಬ್ಕೊಂಡು ಬಂದಾಯಿತು. ಅಷ್ಟರಲ್ಲಿ ಕಾಳು ಕೂಡ ಬೆಂದಿದೆ, ಆಲ್ಮೋಸ್ಟು ಒಂದು ಅರ್ಧ ಬೆಂದಿದೆ. ಈಗ ಇದಕ್ಕೆ ತರಕಾರಿನ ಸೇರಿಸ್ಕೊಳ್ಳೋಣ. 1 ಕ್ಯಾರೆಟು, 1 ಗೆಡ್ಡೆಕೋಸು, 1 ಆಲೂಗೆಡ್ಡೆ, ಹಾಗೆ ಬೀನ್ಸು, ಒಂದು 10-15 ಬೀನ್ಸು. ಇದನ್ನು ಕಟ್ ಮಾಡಿ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಾವು ಬೇಯಿಸಿದಂಥ ಕಡಲೆಕಾಳಿಗೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಕಾಳನ್ನ ಜಾಸ್ತಿ ಬೇಯಿಸಿಲ್ಲ, ಜಸ್ಟು 1-2 ವಿಸಿಲ್ ಕೂಗಿಸ್ಕೊಂಡಿದ್ದು. ಅದಕ್ಕೇ ಈಗ ತರಕಾರಿಗಳನ್ನ ಹಾಕ್ಕೊಂಡು ಮತ್ತು ನಾವು ರುಬ್ಬಿದಂಥ ಮಸಾಲೆ ಕೂಡ ಸೇರಿಸ್ಕೊಳ್ಳೋಣ. ನೀವು ಮಸಾಲೆನ ಒಗ್ಗರಣೆ ಮಾಡಿಕೊಂಡು ಫ್ರೈ ಮಾಡಿ ಕೂಡ ಹಾಕ್ಕೊಳ್ಬೋದು, ಇಲ್ಲ ಈ ರೀತಿ ಡೈರೆಕ್ಟಾಗೂ ಕೂಡ ಹಾಕ್ಬೋದು. ಯಾವ ರೀತಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಟೈಮ್ ಇಲ್ಲ ಅಂದರೆ ಈ ರೀತಿ ಹಾಕ್ಕೊಳ್ಳಿ. ನಿಮ್ಮ ಟೈಮ್ ಇತ್ತು ಅಂತ ಅಂದರೆ ಒಗ್ಗರಣೆ ಹಾಕ್ಬಿಟ್ಟು ಅದ್ರ ಜೊತೆ ಮಸಾಲೆನ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ನಾವು ಎಲ್ಲನೂ ಹಸಿಯಾಗಿ ಹಾಕಿರೋದು, ಯಾವುದೂ ನಾವು ಫಸ್ಟು ಅದನ್ನು ಫ್ರೈ ಮಾಡ್ಕೊಂಡಿಲ್ಲ. ಹಾಗಾಗಿ ನೀವು ಬೇಕಾದ್ರೆ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಬೋದು. ನಾನಿಲ್ಲಿ ಡೈರೆಕ್ಟಾಗಿ ಹಾಕಿದ್ದೀನಿ, ಒಗ್ಗರಣೆನ ಲಾಸ್ಟಲ್ಲಿ ಹಾಕ್ತೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನೀರನ್ನ ನೋಡ್ಕೊಳ್ಳಿ. ಹದನ ನಿಮಗೆ ಯಾವ ರೀತಿ ಬೇಕು ಅಂತ. ಏನಾದ್ರು ದೋಸೆ, ಇಡ್ಲಿ, ಪೂರಿಗಾದರೆ ಸ್ವಲ್ಪ ಗಟ್ಟಿ ಇರಲಿ, ಇಲ್ಲ ಮುದ್ದೆ, ಅನ್ನ ಆದರೆ ಒಂದು ಮೀಡಿಯಮಾಗಿದ್ದರೆ ಸಾಕು. ಈಗ ಅದನ್ನು 1-2 ವಿಸಿಲ್ ಕೂಗಿಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ. ಐ ಫ್ಲೇಮ್ ಆದರೆ ಒಂದು 3 ವಿಸಿಲ್ಲು. ಈಗ ಮತ್ತೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೊಂಡು, ಸಾಸಿವೆ ಚಿಟಪಟ ಅಂತ ಅಂದಮೇಲೆ ಅದಕ್ಕೆ 1-2 ಬ್ಯಾಡಗೆ ಮೆಣಸಿನ್ಕಾಯಿ, ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಇದರ ಬೆನಿಫಿಟ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಕಾರ್ಬೋಹೈಡ್ರೇಟ್ಸ್ ನಮಗೆ ಎನರ್ಜಿನ ಕೊಡುತ್ತೆ. ಹಾಗೆ ನೀವು ಹಸಿದನ್ನ ಹಾಗೆ ಏನು ನೆನೆಸಿಟ್ಕೊಂಡಿದ್ರಿ ಬೇಯಿಸದೆ ಕೂಡ ಹಾಗೆ ತಿನ್ಬೋದು. ಇದು ನಿಮಗೆ ಒಂದು ಹೃದಯ ಕಾಯಿಲೆ ಇರ್ಬೋದು, ಮಧುಮೇಹಿಗಳಿಗೆ, ಮತ್ತು ಎನರ್ಜಿ ಬೂಸ್ಟರ್, ಒಂದು ನಮ್ಮ ಸಾಮರ್ಥ್ಯನ ಶಕ್ತಿನ ಬಲವರ್ಧನೆ ಮಾಡುತ್ತೆ. ಹಾಗಾಗಿ ಹಸಿದು ಕೂಡ ನೀವು ತಿನ್ಬೋದು. ನೆನೆಸ್ಬಿಟ್ಟು ನೈಟ್ ನೆನೆಸಿಟ್ಕೊಂಡು ಬೆಳಗ್ಗೆ ತಿಂತಾ ಬನ್ನಿ. ಈಗ ಇಲ್ಲಿ ಇಂಗು ಮತ್ತು ಒಣಮೆಣ್ಸಿನ್ಕಾಯಿ ಹಾಕಾದ್ಮೇಲೆ ನಾನು ಒಂದು ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ, ಈರುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಅದು ಕಲರ್ ಟರ್ನ್ ಆಗಬೇಕು, ಒಂದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಫ್ರೈ ಆದಮೇಲೆ ಆಲ್ಮೋಸ್ಟ್ ಈಗ ವಿಸಿಲೆಲ್ಲ ಬಿಟ್ಟಿದೆ, 1-2 ವಿಸಿಲ್ ಕೂಗಿಸ್ಕೊಂಡಿದೆ. ಜಾಸ್ತಿ ತರಕಾರಿ ಬಂದರೆ ಚೆನ್ನಾಗಿರಲ್ಲ, ಅದು ಸ್ವಲ್ಪ ನಮಗೆ ಕ್ರಂಚಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಕ್ರಂಚಿಯಾಗಿದ್ದರೆ. ಸೊ ಈಗ ನಾನೇನು ಒಗ್ಗರಣೆ ಮಾಡ್ಕೊಂಡಿದ್ದೆ ಅದಕ್ಕೇನೆ ಸಾಂಬಾರನ್ನ ಒಂದು ಸ್ವಲ್ಪ 1 ಸೌಟರಿಂದ 2 ಸೌಟಷ್ಟು ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ನಾವು ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಳ್ಬೋದು. ನಾನು ನಿಮಗೆ ಮೊದಲೇ ಹೇಳಿದಾಗೆ ನೀವು ಒಗ್ಗರಣೆ ಮಾಡಿ ಮಸಾಲೆ ಕೂಡ ಬೇಯಿಸ್ಬಿಟ್ಟು ಒಟ್ಟಿಗೆ ಹಾಕ್ಕೊಳ್ಬೋದು, ಇಲ್ಲ ಕೊನೆಯದಾಗಿ ಸಾಂಬಾರು ಇಳಿಸ್ಕೊಂಡು ಈ ರೀತಿ ಒಗ್ಗರಣೆ ಹಾಕ್ಕೊಳ್ಬೋದು. ನಾನಿಲ್ಲಿ ಮೀಡಿಯಮ್ ಕನ್ಸಿಸ್ಟೆನ್ಸಿ ಇಟ್ಕೊಂಡಿದ್ದೀನಿ. ಇದು ಅನ್ನಕ್ಕಾಗುತ್ತೆ, ದೋಸೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಒಗ್ಗರಣೆನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಟ್ರೈ ಮಾಡಿ, ತುಂಬಾ ಒಳ್ಳೆಯದಿದೆ. ನೀವು ಇದನ್ನು ಸಾಂಬಾರು ಮಾಡೇ ತಿನ್ನಬೇಕು ಅಂತ ಏನಿಲ್ಲ, ಕಡಲೆ ಉಸ್ಲಿ ಮಾಡ್ಕೊಂಡು ತಿನ್ಬೋದು, ಇಲ್ಲ ನೈಟ್ 1-2-3 ಸ್ಪೂನಷ್ಟು ನೆನೆಸಿಟ್ಕೊಂಡು ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ತಿಂತಾ ಬಂದರೆ ಒಂದು ಮಧುಮೇಹ ಕಂಟ್ರೋಲ್ ಬರುತ್ತೆ. ಹಾಗೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಪ್ರೋಟೀನ್ ಅಧಿಕವಾಗಿರೋದ್ರಿಂದ ಬಾಡಿ ಬಿಲ್ಡ್ ಆಗುತ್ತೆ. ಹಾಗೆ ಬೆಳವಣಿಗೆ ಕೂಡ ಆಗುತ್ತೆ. ಮತ್ತು ನಮಗೆ ಎನರ್ಜಿ ಅನ್ನೋದು, ಒಂದು ದೇಹಕ್ಕೆ ಶಕ್ತಿನ ಕೊಡುತ್ತೆ. ಎಷ್ಟೊಂದು ಬೆನಿಫಿಟ್ಸ್ ಇದೆ ಇದು. ಸೊ ನೀವು ಯಾವ ರೀತಿ ಕೂಡ ಯೂಸ್ ಮಾಡ್ಬೋದು. ಈ ಒಂದು ಫುಡ್ನ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು.